ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ರೀ, ಜೋಳ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಬದನೆಕಾಯಿ ಎಣ್ಗಾಯಿ. ಈ ಬದನೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದತ್ತ ಈ ವಿಡಿಯೋ ವೀಕ್ಷಣೆ ಮಾಡೋಣ ಸ್ನೇಹಿತರೆ. ಬರ್ರಿ ಬದನೆಕಾಯಿ ಎಣ್ಗಾಯಿ ಮಾಡೋದು ನೋಡೋಣ ಬರ್ರಿ. ಸ್ನೇಹಿತರೆ, ಜೋಳ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಬದನೆಕಾಯಿ ಎಣ್ಗಾಯಿ. ಸ್ನೇಹಿತರೆ, ಬದನೆಕಾಯಿ ಎಣ್ಗಾಯಿ ಮಾಡಿಸ್ಕೊಂಡ್ ನೋಡ್ರಿ. ಒಂದು ಪಾವು ಕಿಲೋ ಅಷ್ಟು ಬದನೆಕಾಯಿ ತೊಗೊಂಡಿನಿ, ಒಂದು 5-6 ಬದನೆಕಾಯಿ ಅದಾವ ಸ್ನೇಹಿತರೆ. ಮುಂದಿನ ತುಂಬಾ ತಕೊಂಡು ಈಗ ನೋಡ್ರಿಗ ಈ ರೀತಿ 4 ಕಡೆ ಹೊಡ್ಕೊಂಡಿನಿ ಸ್ನೇಹಿತರೆ. ಸ್ವಚ್ಛ ತೊಳೆದು ನೀರಲ್ಲಿ ಹಾಕಿನಿ ಸ್ನೇಹಿತರೆ. ಈಗ ಇದು ಸ್ನೇಹಿತರೆ ಬದನೆಕಾಯಿ ನೀರಿನಾಗ ಎದಕ್ಕೆ ಹಾಕ್ಬೇಕಂದ್ರೆ ಈ ಹೊರಗಡೆ ಕಡಿಯಾಕ ಇಟ್ಟುಂಡ್ರ ಅದು ಪೂರ್ತಿ ಕಪ್ಪಗಾಕತ್ರಿ. ಅದ್ರ ಸಂಬಂಧ ಐತಿರಲ್ಲ, ನೀರ್ನೇ ಹಾಕಿದ್ರೆ ಕಪ್ಪಗಾಗೋದಿಲ್ಲ. ಅದಕ್ಕೆ ಏನೈತಿ ನೀರ್ನೇ ಹಾಕ್ಬೇಕು ಸ್ನೇಹಿತರೆ. ಈಗ ಮುಂದೆ ಬದನೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದತ್ತ ಬರ್ರಿ ನೋಡೋಣ ಸ್ನೇಹಿತರೆ. ಎಣ್ಗಾಯಿ ಒಳಗೆ ತುಂಬ್ಕೊಳಕ ಮಸಾಲೆ ತಯಾರು ಮಾಡ್ಕೊಂಡ್ರಿ. ಅದಕ್ಕೆ ನೋಡ್ರಿ ಪಾತ್ರೆ ಇಟ್ಕೊಂಡಿನಿ. ಈಗ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ ಸ್ನೇಹಿತರೆ, ಅಡಿಗೆ ಎಣ್ಣೆ. 1-2 ಲವಂಗ ಹಾಕೋತೀನಿ ನೋಡ್ರಿ. ರಾಮಪತ್ರಿ ಒಂದ್ರಿ, ದಾಲ್ಚಿನ್ನಿ ಹಾಕೊಂಡ್ರಿ ಸ್ನೇಹಿತರೆ. 1-2 ಚಕ್ರ ಮಗ್ಗಿ ಹಾಕೊಳತ್ತೀನಿ. 1 ದಾಲ್ಚಿನ್ನಿ ಹಾಕೊಂಡಿನ್ರಿ, ಚಕ್ರ ಮಗ್ಗಿ ಹಾಕೊಂಡಿನಿ. ಈಗ ಈರುಳ್ಳಿ ಹಾಕೋತೀನಿ ಸ್ನೇಹಿತರೆ. 1 ಉಳ್ಳಾಗಡ್ಡಿ ಹಾಕೊಂಡಿನ್ರಿ, ಈರುಳ್ಳಿ ಅದನ್ನು ಕೂಡ ಹಾಕೊಳಕತ್ತೀನಿ. ಈಗ ಈ ಎಣ್ಣೆ ಒಳಗೆ ಅದನ್ನ ಫ್ರೈ ಮಾಡ್ಕೊಂಡ್ರಿ. ಎಲ್ಲ ಮಸಾಲೆ ಮಾಡ್ಕೊಳಕ ಇವೆಲ್ಲ ಪದಾರ್ಥಗಳಿದ್ರೆ ಮಸಾಲೆ ಬಾರಿ ಚಂದ ಹಾಕತ್ ಸ್ನೇಹಿತರೆ. 1 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿ, ಅದನ್ನ ಕೂಡ ಹಾಕೊಳಕತ್ತೀನಿ. ಮತ್ತು ಕರಿಬೇವು ಸೊಪ್ಪು ಹಾಕೋತೀನಿ. 1 ಟೊಮೆಟೊ ಹೊಳ್ಕೊಂಡಿನ್ರಿ, ಅದನ್ನು ಕೂಡ ಹಾಕೊಳತ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಅದನ್ನ ಹುರಿದ ಶೇಂಗಾರಿ ಅದನ್ನು ಕೂಡ ಹಾಕೊಳತ್ತೀನಿ. ಕಡಲೆ ಬೀಜ 1 ಬಟ್ಲಷ್ಟು ಕಡಲೆ ಬೀಜ ಹುರ್ಕೊಂಡಿನ್ರಿ, ಅದನ್ನು ಕೂಡ ಹಾಕೊಂಡಿನ್ರಿ. ಈಗ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. 2 ಪೀಸ್ ಅಲ್ಲ ಹಾಕೋತೀನಿ, ಹಸಿ ಶುಂಠಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದನ್ನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ನೇಹಿತರೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗೈತ್ರಿ. ಈಗ ಸ್ವಲ್ಪ ಆರಕ್ಕೆ ಬಿಡೋಣ್ರಿ. 1 5 ನಿಮಿಷ ಆರಾನ ಮಿಕ್ಸರ್ ಹಚ್ಕೋತೀನಿ ರೀ ಇದನ್ನ ಸ್ನೇಹಿತರೆ. ನೋಡ್ರಿ ಈಗ ಮಸಾಲೆ ಮಾಡ್ಕೊಳ್ಳೋ ಸಂಬಂಧ ಎಲ್ಲ ಪದಾರ್ಥನ ಹುರ್ಕೊಂಡು ಎಣ್ಣೆ ಒಳಗೆ ಈಗ ಆರೈತೆ ನೋಡ್ರಿ. ಈಗ ಹಾಕೊಳತ್ತೀನಿ. ಈಗ ಎದಕ್ಕೆ ಹಾಕೊಳತ್ತೇನ್ರಿ, ಮಿಕ್ಸರ್ ಕಚ್ಚೋ ಸಂಬಂಧ ಹಾಕೊಳಕತ್ತೀನಿ ಸ್ನೇಹಿತರೆ. ಈ ಒಟ್ಟು ಪೂರ್ತಿ ಹಾಕೋತೀನಿ. ಮಸಾಲೆ ಮಾಡ್ಕೊಳಕ ಈಗ ಮಿಕ್ಸರ್ ಬಾಂಡಿ ಒಳಗೆ ಹಾಕೊಂಡಿನ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಜೀರಿಗೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಅರಸಿನ ಪುಡಿ 1 ಟೀ ಸ್ಪೂನ. ಹಿಂಗೆ ಹಾಕೋತೀನಿ ನೋಡಿ ಸ್ನೇಹಿತರೆ. ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ನೋಡ್ರಿ, ಸಾವಯವ ಬೆಲ್ಲ. ಈಗ ಇದನ್ನ ಪೂರ್ತಿ ಮಿಕ್ಸರ್ ಕಚ್ಕೊಂಡ್ಬರ್ತೀನಿ ಸ್ನೇಹಿತರೆ. ಮಿಕ್ಸರ್ ಕಚ್ಕೊಂಡ್ಬಂದು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಸ್ನೇಹಿತರೆ. ನೋಡ್ರಿ ಈ ರೀತಿ ಪೂರ್ತಿ ಮಿಕ್ಸರ್ ಕಚ್ಕೊಂಡ್ಬಂದಿನ್ರಿ, ಪೇಸ್ಟ್ ಮಾಡ್ಕೊಂಡ್ಬಂದಿನ ಅಂತ. ಈಗ ನೆಕ್ಸ್ಟ್ ಏನು ಮಾಡೋದು ನಾನು ತೋರಿಸ್ತೀನಿ. ಈಗ ಸ್ನೇಹಿತರೆ ನೋಡ್ರಿ 2 ಸ್ಪೂನ್ ಎಣ್ಣೆ ಹಾಕೋತೀನಿ, ಅಡುಗೆ ಎಣ್ಣೆ. ಈ ಪಾತ್ರೆ ಇಟ್ಟೇನ್ರಿ. ಈಗ ಬರ್ಸನ್ ಮ್ಯಾಗ ಅದ್ರ ಮ್ಯಾಗ ಇಟ್ಟು 2 ಸ್ಪೂನ್ ಅಡುಗೆ ಎಣ್ಣೆ ಹಾಕೊಂಡಿನ್ರಿ. ಈ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡು ಸ್ನೇಹಿತರೆ. ಈಗ ಸಾಸಿವೆ ಹಾಕೋತೀನಿ. ಈಗ 1 ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ. ಸಾಸಿವೆ ಜೀರಿಗೆ ಹಾಕೊಂಡಿನ್ರಿ. ಎಣ್ಣೆ ಕಾರೈತ್ರಿ. ಸಾಸಿವೆ ನೋಡ್ರಿ ಚಟಪಟ ಹಾಕತೈತಿ. ಬದನೆಕಾಯಿ ಹೊಳ್ಕೊಂಡಿನ್ರಲ್ಲ ಅದನ್ನ ಹಾಕೋತೀನಿ ಸ್ನೇಹಿತರೆ. ನೋಡ್ರಿಗ ಬದನೆಕಾಯಿ ಯಾವಾಗಲೂ ಈ ರೀತಿ ತೊಳ್ಕೊಬೇಕ್ರಿ. ಬದನೆಕಾಯಿ ಎಣ್ಗಾಯಿ ಅಂದ್ರೆ ಈ ರೀತಿ ತೊಳ್ಕೊಬೇಕು ಸ್ನೇಹಿತರೆ. ಈಗ ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಈಗ ಸ್ನೇಹಿತರೆ ಇದು ಬದ್ನಿಕಾಯಿ ಏನೈತಿರಲ್ಲ ಪೂರ್ತಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರದು. ಮತ್ತು ಕೆಂಪಗೆ ಆಗ್ಬೇಕ್ರಿ. ಅಲ್ಲೂರಿಗೆ ಏನೈತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನ. ನೋಡಿ ಸ್ನೇಹಿತರೆ, ಈ ರೀತಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಚೆನ್ನಾಗಿ. ನೋಡ್ರಿ ಕೆಂಪಗೆ ಆಗ್ಬೇಕ್ರಿ. ನೋಡ್ರಿ ಎಷ್ಟು ಚಂದ ಕೆಂಪಗೆ ಆಗೈತ್ರಲ್ಲ, ಆ ಕೆಂಪಗೆ ಆಗೋರು ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನೋಡ್ರಿಗ ಮಿಕ್ಸರ್ ಹಚ್ಕೊಂಬಂದಂಥ ಮಸಾಲೆ ಪೇಸ್ಟ್ ಅದನ್ನ ಹಾಕೋತೀನಿ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಈ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಮಸಾಲೆ ಏನಂತೆಲ್ಲ ಬದ್ನಿಕಾಯಿ ಹತ್ಕೋಬೇಕ್ರಿ. ಎಲ್ಲ ಕಡೆ ಪೂರ್ತಿ ಸಂಪೂರ್ಣ ಇದಾಗ್ಬೇಕ್ರಿ. ಅಲ್ಲಿವರೆಗೆ ಏನೈತಿ ಪೂರ್ತಿ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಎಲ್ಲ ಇದನ್ನ ಸ್ನೇಹಿತರೆ. ಈಗ ನೋಡ್ರಿ ಮಿಕ್ಸರ್ ಬಾಂಡಿ ನಿಂತರ ಅದ್ರೊಳಗೆ ನೀರು ಹಾಕೊಂಡಿನಿ. ಯಾಕಂದ್ರೆ ಅದ್ರೊಳಗೆ ಆ ಕಡೆ ಈ ಕಡೆ ಬಾಜುಕ್ ಏನೈತಿ ಇದ್ರ ಮಸಾಲೆ ಹತ್ಕೊಂಡಿರ್ತೈತ್ರಿ. ಅದ್ರ ಸಮಯ ಐತಿ ಮಿಕ್ಸರ್ ಬಾಂಡಿ ಒಳಗೆ ನೀರು ಹಾಕೊಂಡು ಅದನ್ನ ಈಗ ಸುರ್ಕೊಂಡಿನಿ ಸ್ನೇಹಿತರೆ. ಈಗ ಬದನೆಕಾಯಿ ಎಣ್ಗಾಯಿ ನೋಡ್ರಿ ಯಾವ ರೀತಿ ಕಾಣಕತ್ತೈತಿ. ವಾವ್ ಸೂಪರ್ ನೋಡಿ ಸ್ನೇಹಿತರೆ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ.
ಮತ್ತು ಮಿಕ್ಸ್ ಮಾಡ್ಕೊಳ್ದ್ರಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತು ಚೆನ್ನಾಗಿ ತಿರುಗಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ದ್ರಿ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ, ಮಾರ್ಕೆಟಿಂದ ತಂದಂಥ ಗರಂ ಮಸಾಲ, MTR ಮಸಾಲ ಹಾಕೊಳ್ತೀನಿ, ಗರಂ ಮಸಾಲ ರೀ ಸ್ನೇಹಿತರೆ. ಈಗ ನೋಡಿ ಪಾತ್ರೆ ಮ್ಯಾಗ ಒಂದು ಮುಚ್ಚಳ ಮುಚ್ಚಾಕತ್ತೀನಿ. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಕುದಿಸಿನ ಸ್ನೇಹಿತರೆ. ಅದನ್ನ ಮೇಲಿಟ್ಟಿರೋ ಮುಚ್ಚಳ ತೆಗಿತೀನಿ ನೋಡ್ರಿ. ಈಗ ಬದನೆಕಾಯಿ ಪೂರ್ತಿ ಕುದ್ದೈತ್ರಿ. ಈಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುದಿಸ್ಕೋಬೋದು. ಹಣ್ಣು ಬೇಕಾದ್ರೆ ಹಣ್ಣು ಕುದಿಸ್ಕೋಬೋದು, ಮೀಡಿಯಮ್ ಬೇಕಾದ್ರೆ ಮೀಡಿಯಮ್ ಆಗಿ ಕುದಿಸ್ಕೋಬೋದು ಸ್ನೇಹಿತರೆ. ಈಗ ನಮ್ಗೆ ಭಾಳ ಹಣ್ಣು ನಡೆಯಂಗಿಲ್ಲ, ನಾವು ಮೀಡಿಯಮ್ ಮಾಡ್ಕೊಂಡಿದ್ವಿ. ಈಗ ನೋಡ್ರಿ ಬದನೆಕಾಯಿ ಎಣ್ಗಾಯಿ ತಯಾರಾಗೈತಿ ಸ್ನೇಹಿತರೆ. ನೋಡ್ರಿ ಒಂದು ಪ್ಲೇಟ್ ತೊಗೊಂಡ್ರಿ. ಈ ಪ್ಲೇಟ್ ಒಳಗೆ ಏನೈತಿ ಬದನೆಕಾಯಿ ಎಣ್ಗಾಯಿ ಏನೈತಿರಲ್ಲ, ಈ ಸರ್ವ್ ಮಾಡ್ಕೊತೀನಿ ನೋಡ್ರಿ. ವಾವ್ ನೋಡ್ರಿ, ಸೂಪರ್ ಆಗಿ ಎಷ್ಟು ನೈಸ್ ಆಗಿ ಕಾಣಕತ್ತೈತಿ, ಮಸ್ತ್ ಆಗಿ ಕಾಣಕತ್ತೈತಿ ನೋಡಿ ಸ್ನೇಹಿತರೆ. ಇದೇ ರೀತಿ ಏನೈತಿ ಪೂರ್ತಿ ಸರ್ವ್ ಮಾಡ್ಕೊತೀನಿ ರೀ. ಈಗ ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಗಾಯಿ ತಯಾರಾಗೈತಿ ನೋಡ್ರಿ. ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ. ಇದು ಜೋಳ ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಅಕ್ಕಿ ರೊಟ್ಟಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ. ಈ ರೀತಿ ನೀವು ಕೂಡ ಬದನೆಕಾಯಿ ಎಣ್ಗಾಯಿ ಮಾಡಿ ಯಾವ ರೀತಿ ಇತ್ತ ನಮ್ಮ ವಿಡಿಯೋವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಬದನೆಕಾಯಿ ಎಣ್ಗಾಯಿ ವಿಡಿಯೋನ ಎಂಡ್ ಮಾಡ್ತೀನಂತ ಈ ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಿಂದ ಮಾತು ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.